ರಾಜ್ಯವನ್ನು ಆತಂಕಕ್ಕೆ ದೂಡುವಂಥ ಒಂದು ವಿಚಾರ ಇತ್ತೀಚೆಗೆ ಬೆಳಕಿಗೆ ಬರ್ತಾ ಇದೆ. ಅದು ಹೃದಯಘಾತ ಅನ್ನುವಂಥ ಒಂದು ವಿಚಾರ. ಅದು ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಎಲ್ಲರಲ್ಲೂ ಕೂಡ ಇವತ್ತಿನ ದಿನಕ್ಕೆ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಹೃದಯಾಘಾತ ಅನ್ನುವಂಥದ್ದು ವಯಸ್ಸಿನ ಭೇದವಿಲ್ಲದೆ ಬರ್ತಾ ಇದೆ. ಜೊತೆಗೆ ಇತ್ತೀಚೆಗೆ ಬಂದಂತಹ ಒಂದು ವರದಿಯ ಪ್ರಕಾರ ಹಾಸನ ಜಿಲ್ಲೆಯೊಂದರಲ್ಲೇ ಕಳೆದ 2 ತಿಂಗಳಲ್ಲಿ 17 ಜನ ಈ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದಾರೆ. ಈ ಹೃದಯಾಘಾತಕ್ಕೆ ಕಾರಣ ಏನು? ಜೊತೆಗೆ ಕೋವಿಡ್ನ ನಂತರದಲ್ಲಿ ಹೃದಯಾಘಾತ ಜಾಸ್ತಿ ಆಗಿರೋದಾ ಅಥವಾ ನಾವು ಇತ್ತೀಚೆಗೆ ಬಳಸುವಂತಹ ಟೆಕ್ನಾಲಜಿ ಇದಕ್ಕೆ ಕಾರಣನ? ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋಣ. ನಮ್ಮ ಜೊತೆಗೆ ಕ್ಷಕಿರಣ ಹೃದ್ರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಪುನೀತ್ ಕುಮಾರ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಕಾಣಿಸ್ತಾ ಇದೆ. ವಯಸ್ಸಿನ ಭೇದವಿಲ್ಲದೆ ಕಾಣಿಸ್ತಾ ಇದೆ. ಈ ಮುಂಚೆ ಎಲ್ಲ ನಮಗೊಂದು ಆಲೋಚನೆ ಇತ್ತು, ಯುವಕರಿಗೆ ಹೃದಯಾಘಾತ ಸಂಭವಿಸೋದಿಲ್ಲ, ಯುವಕರು ಜಾಸ್ತಿ ವ್ಯಾಯಾಮ ಮಾಡಿದ್ರೆ ನಾವೆಲ್ಲ ಆರೋಗ್ಯವಾಗಿರ್ತೀವಿ. ಈಗ ಅದೆಲ್ಲ ನೋಡ್ತಾ ಹೋದರೆ ಇತ್ತೀಚಿನ ದಿನಗಳಲ್ಲಿ ಬರ್ತಿರುವಂಥ ವರದಿಯನ್ನು ನೋಡ್ತಾ ಹೋದರೆ ಆತಂಕ ಆಗುತ್ತೆ. ಏನು ಯಾವುದು ಈ ಹೃದಯಾಘಾತಕ್ಕೆ ಕಾರಣ ಅಂತ? ಕೋವಿಡ್ ನಂತರ ಇದು ತುಂಬ ಬೆಳಕಿಗೆ ಬಂದಿದೆ ಆ್ಯಕ್ಚುಲಿ ಹೃದಯಾಘಾತಗಳು. ಕೋವಿಡ್ ಟೈಮಲ್ಲಿ ಕೋವಿಡ್ ಲಸಿಕೆಯಿಂದ ಕೆಲವೊಂದಿಷ್ಟು ಜನಗಳಿಗೆ ಕ್ಲಾಟಿಂಗ್ ಫ್ಯಾಕ್ಟರ್ ಅಂದರೆ ನಾವೇನಾಗ್ತದೆ ರಕ್ತನಾಳದಲ್ಲಿ ಹೆಪ್ಪುಗಟ್ಟುವಿಕೆ ಜಾಸ್ತಿ ಆಗಿದೆ, ಅದರಿಂದ ಒಂದು ಬಂದಿದೆ. ಬಟ್ ಕೋವಿಡ್ ಲಸಿಕೆ ಕಾರಣ ಅಂತ ಹೇಳೋಕ್ಕಾಗಲ್ಲ. ಇದು ಕೋವಿಡ್ ಮುಂಚೆನೂ ಇತ್ತು, ಆದರೆ ಈಗಿನ ಇದರಲ್ಲಿ ತುಂಬ ಬೆಳಕಿಗೆ ಬರ್ತಾ ಇದೆ ಹೃದಯಾಘಾತಗಳು. ಅದರಿಂದ ನಮ್ಗೆ ಹೆಚ್ಚಿಗೆ ಆಗ್ತಾ ಇದೆ ಅಂತ ಕಾಣಿಸ್ತದೆ. ತುಂಬ ಏನು ಹೆಚ್ಚಿಗೆ ಏನಾಗಿಲ್ಲ, ಅದೇ ಮುಂಚಿನ ಪ್ರಕರಣಗಳೇ ಸ್ವಲ್ಪ ಹೆಚ್ಚಿಗೆ ಆಗಿದೆ. ಕಾರಣಗಳು ತುಂಬಾ ಇದೆ. ಈಗ ಜನರ ಜೀವನ ಶೈಲಿ ಏನಂತಾರೆ ಆಲ್ಮೋಸ್ಟ್ ಎಲ್ಲ ವೆಸ್ಟರ್ನೈಸ್ ಆಗಿ. ಮುಂಚೆ ನಮ್ಮ ಹಿರಿಯರು ನೋಡ್ಕೊಂಡ್ರೆ ಜೀವನ ಶೈಲಿ ಗಟ್ಟಿ ಮುಟ್ಟೆ ಆಗಿದ್ರು, ರಾಗಿ ಮುದ್ದೆ ತಿನ್ನೋರು, ಹೊಲದಲ್ಲಿ ವ್ಯವಸಾಯ ಮಾಡೋರು, ಅಂದರೆ ಫಿಸಿಕಲಿ ದೇವರ್ ಆ್ಯಕ್ಟಿವ್. ಬಟ್ ಈಗ ನಮ್ಮ ಇದರಲ್ಲಿರೋ ಜೀವನ ಶೈಲಿ ವೆಸ್ಟರ್ನ್ ಪಿಜ್ಜಾ ಬರ್ಗರ್ ಲೈಫ್ ಆಗಿಬಿಟ್ಟಿದೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ, ಸಾಯಂಕಾಲ ಆದಮೇಲೆ ಮಲಗೋದು, ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಡಿಮೆ ಆಗಿದೆ. ಅದು ಮುಖ್ಯ ಕಾರಣ ಅನಿಸುತ್ತೆ. ಆಮೇಲೆ ಆಹಾರ ಶೈಲಿ ಎಲ್ಲ ಮುಂಚೆ ಎಲ್ಲ ರಾಗಿ ಅಂದರೆ ಬೇಸಿಕಲಿ ಮಿಲೆಟ್ ಫುಡ್ಸ್ ಚೆನ್ನಾಗಿ ತಿಂತಾಯಿದ್ರು. ಈಗೆಲ್ಲ ಮೈದಾ, ಕಾರ್ಬೋಹೈಡ್ರೇಟ್ಸ್ ಅವೆಲ್ಲ ಜಾಸ್ತಿ ಆಗೋದ್ರಿಂದ ಅದರಿಂದ ಡಯಾಬಿಟೀಸು, ಹೈಪರ್ ಟೆನ್ಷನು ಈ ಕಾರಣಗಳಿಂದ ಹೆಚ್ಚಾಗ್ತಾಯಿದೆ ಅನಿಸ್ತಾ ಇದೆ. ಸರ್, ನೀವು ಆಹಾರ ಪದ್ಧತಿಯ ಬಗ್ಗೆ ಹೇಳಿದ್ರಿ. ನಾವು ಸಾಕಷ್ಟು ಜನರನ್ನು ನೋಡಿದ್ದೀವಿ. ಈಗ ನಾವು ಒಬ್ಬ ಕನ್ನಡದ ಖ್ಯಾತ ನಟರ ಒಂದು ಉದಾಹರಣೆಯನ್ನು ತೆಗೆದುಕೊಂಡ್ರೂ ಕೂಡ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಅವರ ಆಹಾರ ಶೈಲಿಗಳನ್ನೆಲ್ಲ ನಾವು ನೋಡಿದ್ದೀವಿ. ಬಹಳ ಕಟ್ಟುನಿಟ್ಟಾಗಿ ಶಾಕಾಹಾರವನ್ನು ಸೇವಿಸುವಂಥವರು ಕೂಡ ಇದ್ದರು. ಸಾಕಷ್ಟು ಜನ ಆ ಥರದ ಒಂದು ಕಟ್ಟುನಿಟ್ಟಿನ ಆಹಾರ ಪದ್ಧತಿಯನ್ನು ಮಾಡಿಕೊಂಡವರು. ಜೊತೆಗೆ ಜಿಮ್ಗೆ ಹೋಗುವಂಥವರೆಲ್ಲ ಗೊತ್ತೇ ಇದೆ, ಅವರೊಂದು ಆಹಾರದ ಪಟ್ಟಿಯನ್ನೇ ಮಾಡ್ಕೊಂಡಿಟ್ಟಿರ್ತಾರೆ. ಅಂಥವ್ರಿಗೂ ಕೂಡ ಹೃದಯಾಘಾತ ಆಗಿದೆ ಸರ್. ಆಹಾರ ಪದ್ಧತಿ ನಾರ್ಮಲ್ ಆಗಿದ್ದರೂ ಆಗೋ ಚಾನ್ಸಸ್ ಏನಕ್ಕೆ ಅಂದರೆ 10% ಲೈಕ್ ದೇರ್ ಕಂಜನೆಟಲ್ ವೇರಿಯೇಷನ್ಸ್ ಇರ್ಬೋದು, ಅವ್ರ ಹೃದಯ ಬಡಿತದಲ್ಲಿ ವೇರಿಯೇಷನ್ಸ್ ಇರ್ಬೋದು. ಅದು ಆಹಾರ ಪದ್ಧತಿಗೆ ಏನು ಸಂಬಂಧಪಟ್ಟಿರಲ್ಲ, ಆಯಿತಾ. ಅದರಿಂದ ಸ್ವಲ್ಪ ಆ ಥರ ಆಗೋ ಚಾನ್ಸಸ್. ಅವ್ರಿಗೆ ಆ್ಯಕ್ಚುಲಿ ಹೃದಯ ಸ್ತಂಭನ ಅಂತೀವಿ. ಹೃದಯಾಘಾತ ಸಪ್ರೇಟು, ಹೃದಯ ಸ್ತಂಭನ ಡಿಫ್ರೆಂಟ್. ಹೃದಯ ಸ್ತಂಭನಕ್ಕೆ 108 ಕಾರಣಗಳಿದ್ದಾವೆ, ಆಯಿತಾ. ಹೃದಯಾಘಾತಕ್ಕೆ ಬೇಸಿಕಲಿ ರಕ್ತನಾಳದಲ್ಲಿ ಹೆಪ್ಪುಗಟ್ಟಿಗೆ ಆಗೋದು, ರಕ್ತನಾಳ ಸಣ್ಣದಾಗೋದು, ಅದರಿಂದ ಆಗುತ್ತೆ. ಹೃದಯ ಸ್ತಂಭನ ಅಂದರೆ ಹೃದಯ ಬಡಿತಾನೆ ನಿಂತು ಹೋಗುತ್ತೆ. ಅದಕ್ಕೆ ಆಹಾರ ಶೈಲಿ ಆಮೇಲೆ ಜೀವನ ಶೈಲಿ ಅದೇನು ಜಾಸ್ತಿ ಮ್ಯಾಟ್ರ್ ಆಗಲ್ಲ. ಅದಕ್ಕೆ ಬೇರೆ ಅಂತ ಕಾರಣಗಳೇ ಇದ್ದಾವೆ. ಈಗ ಈ ಒಂದು ಘಟನೆ ನಡೆದ ಬಳಿಕ ಈ ಒಂದು ಅಂಕಿಅಂಶಗಳು ಬೆಳಕಿಗೆ ಬಂದ ನಂತರ ಒಂದು ಚರ್ಚೆ ಬರ್ತಾ ಇದೆ ಸರ್. ನಾವು ಬಳಸುವಂಥ ಟೆಕ್ನಾಲಜಿ ಜಾಸ್ತಿ, ನಾವು ಮೊಬೈಲ್ ಮುಂದೆ ಕೂತ್ಕೊಳ್ತೀವಿ, ಲ್ಯಾಪ್ಟಾಪ್ ಮುಂದೆ ಕೂತ್ಕೊಳ್ತೀವಿ, ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳುವಂಥ ಅನಿವಾರ್ಯತೆ ಒಂದಷ್ಟು ಸಲ ಕೆಲಸಕ್ಕೆ ಹೋದಾಗ ಬರುತ್ತೆ. ಇದು ಒಂದು ವೇಳೆ ಟೆಕ್ನಾಲಜಿಗಳು, ನಾವು ಬಳಸ್ತಿರುವಂಥ ಅಪ್ಡೇಟೆಡ್ ಟೆಕ್ನಾಲಜಿಗಳು ಎಲ್ಲಾದರೂ ಒಂದು ವೇಳೆ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಪರಿಣಾಮ ಬೀಳ್ತಾ ಇದೆಯಾ, ಹೇಗೆ? ಆ್ಯಸ್ ಆಫ್ ಟೆಕ್ನಾಲಜಿ ಪರಿಣಾಮ ಬೀಳ್ತಾ ಇಲ್ಲ. ಟೆಕ್ನಾಲಜಿ ಮೇಲೆ ನಾವು ಎಷ್ಟು ಸಮಯ ವೇಸ್ತೀವಲ್ಲ ಅದು ಪರಿಣಾಮ ಬೀಳ್ತದೆ. ಓವರ್ ಟೈಮ್ ಯೂಸ್ ಆಫ್ ಮೊಬೈಲ್ಸ್, ಓವರ್ ಟೈಮ್ ಯೂಸ್ ಆಫ್ ಲ್ಯಾಪ್ಟಾಪ್ಸ್. ಮನುಷ್ಯನಿಗೆ ಏನಿಲ್ಲ ಅಂದರೂ 8 ರಿಂದ 10 ಗಂಟೆ ಫುಲ್ ನಿದ್ದೆ ಬೇಕು. ಆ ನಿದ್ದೆಗಳು ಎಲ್ಲಿ ನಾವು ರಾತ್ರಿ ಮೊಬೈಲ್ ಇಟ್ಕೊಂಡು ಮಲ್ಕೊಂಡ್ರೆ, ಒಂದು ಮೂವಿ ನೋಡ್ಕೊಂಡು ಕೂತ್ಕೊಂಡ್ರೆ ಅಲ್ಲೇ 2-3 ಗಂಟೆ ಹೋಗ್ಬಿಡುತ್ತೆ. ಸೊ ಬೇಸಿಕಲಿ ಟೆಕ್ನಾಲಜಿ ಜಾಸ್ತಿ ಬಳಕೆ ಮಾಡೋದ್ರಿಂದ ಅಷ್ಟೇ ಆಗ್ತಾಯಿದೆ. ಬಟ್ ಆ್ಯಸ್ ಆಫ್ ಟೆಕ್ನಾಲಜಿ ಏನೂ ಕಾಸು ಮಾಡ್ತಾಯಿಲ್ಲ. ಟೆಕ್ನಾಲಜಿ ಜಾಸ್ತಿ ಮಾಡ್ಕೊಂಡ್ರೆ ನಿದ್ರೆಹೀನತೆ, ಆಮೇಲೆ ಇದು ಸಣ್ಣ ಪುಟ್ಟ ಸಮಸ್ಯೆಗಳು, ಮೈಂಡ್ ಡೈವರ್ಷನ್ಸ್ ಆ ಥರ ಆಗ್ತಿರೋದ್ರಿಂದ ಮನಸ್ಸಿಗೆ ಏನಂತಾರೆ ಆತಂಕಗಳು ಹೆಚ್ಚಾಗ್ತವೆ. ಅದರಿಂದ ಈ ಸಮಸ್ಯೆ ಬರ್ತಾಯಿದೆ. ಸರ್, ಈಗ ಇತ್ತೀಚೆಗೆ ಒಬ್ಬರು ಕಿರುತೆರೆ ನಟ ಒಬ್ಬರು ಸಾವನ್ನಪ್ಪಿದ್ರು ಹೃದಯಾಘಾತಕ್ಕೆ ಒಳಗಾಗಿ. ಆ ಸಂದರ್ಭದಲ್ಲಿ ಒಂದು ಚರ್ಚೆಗೆ ಬಂದಂಥ ವಿಚಾರ ಈ ಡಿ ಜೆ ಹಾಕಿ ಡ್ಯಾನ್ಸ್ ಮಾಡ್ತಾ ಇರುವಂಥದ್ದು. ಅವರು ಆ ಸಂದರ್ಭದಲ್ಲಿ ಅವ್ರಿಗೆ ಹೃದಯಾಘಾತ ಆಗಿತ್ತು. ಈ ಡಿ ಜೆಗಳದ್ದು ದೊಡ್ಡ ದೊಡ್ಡ ಡಿ ಜೆಗಳನ್ನು ಬಳಸುವಂಥದ್ದು ಅದೇನಾದರೂ ಎಫೆಕ್ಟ್ ಆಗುತ್ತಾ, ಹೇಗೆ? ಆ ಥರ ಏನು ಎಫೆಕ್ಟ್ ಆಗಲ್ಲ. ಕೆಲವರಿಗೆ ಈ ಶಬ್ದ ತುಂಬ ಡೆಸಿಬಲ್ಸ್, ಹೈ ಡೆಸಿಬಲ್ಸಲ್ಲಿ ಶಬ್ದ ಟ್ರಿಗರಿಂಗ್ ಫ್ಯಾಕ್ಟರ್ ಇರ್ಬೋದು. ಬಟ್ ಆ್ಯಸ್ ಸಚ್ ಅದೇನು ಎಫೆಕ್ಟ್ ಆಗಲ್ಲ. ಡಿ ಜೆ ಇವನ್ ಎಷ್ಟೊಂದು ಜನ ಬೇಸಿಕಲಿ ಆ ಡಿ ಜೆ ಟೈಮಲ್ಲಿ ತುಂಬ ಎಕ್ಸರ್ಷನ್ ಏನಾದರೂ ಆಗಿದ್ರೆ ಆ ಥರ ಆಗಿರ್ಬೋದು ಹೊರತು ಬೇರೆ ಡಿ ಜೆ ಆ್ಯಸ್ ಸಚ್ ವಿಲ್ ನಾಟ್ ಕಾಸ್ ಎನಿಥಿಂಗ್ ಆ ಥರ.
ಈಗ ಇನ್ನೊಂದು ಕಾರಣ ನಾವು ನೋಡ್ತಾ ಹೋದರೆ ಮಾದಕ ವ್ಯಸನ ಕೂಡ ಒಂದು ಕಾರಣ ಆಗಿರುತ್ತೆ ಅಂತ ಹೇಳ್ತಾರೆ. ಆದರೆ ಕೆಲವೊಂದಿಷ್ಟು ಜನ ಮಾದಕ ವ್ಯಸನದಲ್ಲೂ ಕೂಡ ಇರೋಲ್ಲ. ಮಾದಕ ವ್ಯಸನ ಮಾಡಿದವ್ರಿಗೂ ಮಾಡದೇ ಇರುವಂಥವ್ರಿಗೂ ಹೇಗೆ ಅದು ಪರಿಣಾಮ ಬೀರುತ್ತೆ ಅಂತ? ಮಾದಕ ವ್ಯಸನ ಮಾಡಿದವ್ರಿಗಂತೂ ಪರಿಣಾಮ ಇದ್ದೇ ಇದೆ. ಮಾದಕ ವ್ಯಸನ ಮಾಡ್ದಿರೋ ಪರಿಣಾಮ ಬರ್ತಾ ಇದೆ ಅಂತಂದರೆ ಅವ್ರಿಗೆ ಬೇರೆ ಏನೋ ಕಾರಣಗಳಿರ್ಬೋದು, ಲೈಕ್ ಡಯಾಬಿಟೀಸ್ ಇರ್ಬೋದು, ಹೈಪರ್ ಟೆನ್ಷನ್. ಡಯಾಬಿಟೀಸ್ ಹೈಪರ್ ಟೆನ್ಷನ್ ಜಾಸ್ತಿ ಆಗ್ತದೆ. ಆಮೇಲೆ ಅನ್ಹೆಲ್ತಿ ಲೈಫ್ ಸ್ಟೈಲ್ಸ್ ಹೇಳ್ದಂಗೆ ಆಹಾರ ಶೈಲಿ, ಜೀವನ ಶೈಲಿ, ಅದರಿಂದ ಆಗ್ಬೋದು ಹೊರತು ಮಾದಕ ವ್ಯಸನ ಇರಲ್ಲ ಅವರು. ಈಗ ನಮ್ಮ ಇದು ಕಾರ್ಯಕ್ರಮವನ್ನು ನೋಡ್ತಿರುವಂಥ ವೀಕ್ಷಕರು ಸಾಕಷ್ಟು ಜನ ಇರ್ಬೋದು, ಈ ನ್ಯೂಸನ್ನು ನೋಡ್ತಿರೋಂಥವ್ರು. ಅವರಿಗೆ ಈ ಹೃದಯಾಘಾತವನ್ನು ಯಂಗ್ ಏಜ್ನಲ್ಲಿ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಏನು ಸಲಹೆ ಕೊಡ್ತೀರಾ ಸರ್ ಅದೇ ಡಾಕ್ಟ್ರಾಗಿ? ಫಿಸಿಕಲ್ ಎಕ್ಸಸೈಸ್ ಇರಬೇಕು. ಅಟ್ಲೀಸ್ಟ್ ಮಿನಿಮಮ್ ಏನಿಲ್ಲ ಅಂದರೆ 10,000 ಸ್ಟೆಪ್ಸ್ ಫಿಸಿಕಲ್ ಎಕ್ಸಸೈಸ್ ಮಾಡಬೇಕು. ಆಮೇಲೆ ಆಹಾರ ಶೈಲಿ, ಜೀವನ ಶೈಲಿನ ಕರೆಕ್ಟಾಗಿ ಹೊಂದಾಣಿಕೆ ಮಾಡ್ಕೊಂಡಿರಬೇಕು. 8 ಅವರ್ ನಿದ್ದೆ ಮಾಡ್ಕೋಬೇಕು ಕರೆಕ್ಟಾಗಿ. ಈ ಥರ ಎಲ್ಲ ಇದನ್ನು ಮಾಡ್ಕೊಂಡಿರೋದ್ರಿಂದ ಬೇಸಿಕಲಿ ಆಹಾರ ಶೈಲಿಯಲ್ಲಿ ವೆಸ್ಟರ್ನ್ ಫುಡ್ ಆದಷ್ಟು ಕಡಿಮೆ ಮಾಡ್ಕೋಬೇಕು. ಏನಂತಾರೆ, ರಾಗಿ ಮುದ್ದೆ, ಚಪಾತಿ ಅಂತ ಏನು ಇಂಡಿಯನ್ ಸ್ಟೈಲ್ ಮನೆ ಊಟ ತಿನ್ಕೊಂಡು ಕರೆದಿರೋ ಆಹಾರ ಕಡಿಮೆ ಮಾಡಿಕೊಂಡು, ಆಮೇಲೆ ಟೈಮ್ ಟು ಟೈಮ್ ಹೆಲ್ತ್ ಚೆಕಪ್ಸ್ ಮಾಡ್ಕೋಬೇಕು. ಈ ಮುಂಚೆ ಎಲ್ಲ 45-50 ಇಯರ್ಸ್ ಆದಮೇಲೆ ಮಾಡಿಸ್ತಾಯಿದ್ರು. ಇವಾಗ 40-45 ಇಯರ್ಸ್ಗೆ ಏನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ ಮುಂಚೆಯಿಂದನೇ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಬೇಸಿಕ್ ECG, ಎಕೋ, ಲಿಪಿಡ್ ಪ್ರೊಫೈಲ್ ಇಷ್ಟಿದ್ರೆ ಸಾಕು. ಆಮೇಲೆ ವೆಯ್ಟ್ ನೋಡ್ಕೋಬೇಕು ಜಾಸ್ತಿ ಆಗ್ದಿರ. ಥ್ಯಾಂಕ್ ಯು ಸರ್. ಸದ್ಯಕ್ಕೆ ಇದು ಹೃದಯಕ್ಕೆ ಸಂಬಂಧಪಟ್ಟಂತಹ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದ ಸಮಸ್ಯೆ ಹೆಚ್ಚುತ್ತಿರುವಂತಹ ಬಗ್ಗೆ ಸದ್ಯಕ್ಕೆ ಪುನೀತ್ ಕುಮಾರ್ ಅವರು ಮಾತನಾಡಿದರು. ಸಾಕಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಆ ಸಲಹೆಗಳನ್ನೆಲ್ಲ ಪಾಲಿಸುವ ಮುಖಾಂತರವಾಗಿ ಹೃದಯಾಘಾತವನ್ನು ತಪ್ಪಿಸಬಹುದು ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.